ಹಾಯ್ ಆಲ್. ಇವತ್ತು ಮಾರ್ನಿಂಗ್ ನಾನು ಬ್ಲ್ಯಾಕ್ ಲೆಮನ್ ಟೀನ ಕುಡಿತಾ ಇಲ್ಲ, ಯಾಕಂದರೆ ಇವತ್ತು ಉಪವಾಸ ಇದ್ದೀನಿ. ಹಿಂಗಾಗಿ ಇನ್ನು ಬಂದ್ಬಿಟ್ಟು ಇವತ್ತು ಭೀಮನ ಅಮಾವಾಸ್ಯೆ ದಿನದ ಮಾರ್ನಿಂಗ್ ವ್ಲಾಗ್ ಇದು. ಸೊ ಬೆಳಗ್ಗೆ ಎದ್ದು ಬಿಸಿನೀರನ್ನ ಕುಡ್ಕೊಂಡು ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಅಗಸ್ತ್ಯನ ಬಾಕ್ಸ್ ಬೇರೆ ರೆಡಿ ಮಾಡಬೇಕು, ಅವನ್ನ ಸ್ಕೂಲಿಗೆ ಬಿಟ್ಬಿಡಬೇಕು. ಹಿಂಗಾಗಿ ಸ್ವಲ್ಪ 6 ಗಂಟೆಗೆ ಎದ್ದರೂ ಕೂಡ ಟೈಮ್ ಸಾಲ್ತಾನೆ ಇಲ್ಲ ಅನ್ನಿಸ್ತಾ ಇತ್ತು. ಸೊ ಬೇಗ ಬೇಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬಂದುಬಿಟ್ಟು ಇವತ್ತು ಉಪವಾಸ ಇರೋದ್ರಿಂದ ನಾನು ತಿಂಡಿಗೆ ಸಾಬುದಾನಿ ಕಿಚಡಿನ ಮಾಡ್ಕೋತಾ ಇದ್ದೀನಿ, ಮತ್ತು ಫ್ರೂಟ್ ಸಲಾಡ್ನ ಕೂಡ ಮಾಡ್ಕೊತಾ ಇದ್ದೀನಿ. ಅದು ಅಗಸ್ತ್ಯಂಗೂ ಕೂಡ ಇಷ್ಟ ಆಗುತ್ತೆ. ಸೊ ಸಿಂಪಲ್ಲಾಗಿ ಈ ಥರ ಭೀಮನ ಅಮಾವಾಸ್ಯೆ ಪೂಜೆನ ನಾನು ಮಾಡಿದೆ. ತುಂಬ ಖುಷಿ ಆಗುತ್ತೆ, ಏನೋ ಒಂಥರ ಮನೇಲಿ ತುಂಬ ಕ್ಲೀನಾಗಿ ಬೆಳಗ್ಗೆ ಬೇಗ 6 ಗಂಟೆ 7 ಗಂಟೆಗೆಲ್ಲ ಪೂಜೆ ಮಾಡಿದ್ರೆ ನಿಜವಾಗ್ಲೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಆ ಎನ್ವೈರ್ನ್ಮೆಂಟು, ಆ ವೆದರ್ ಆಗಿರ್ಬೋದು, ಆ ಪಾಸಿಟಿವಿನಿಟಿ ಆಗಿರ್ಬೋದು, ನಮ್ಮಲ್ಲೇ ಏನೋ ಒಂಥರ ಶಾಂತತೆ ಪ್ರಶಾಂತತೆಯ ಒಂದು ಅನುಭವ ಆಗುತ್ತೆ. ನೈವೇದ್ಯಕ್ಕೆ ಕರ್ಜಿಕಾಯಿನ ನಾನು ಮೊನ್ನೆನೇ ಮಾಡಿಟ್ಕೊಂಡಿದ್ದೆ. ಇನ್ನು ಕಡಲೆಕಾಳುಗಳನ್ನು ನಂಗೆ ಹಾಗೆ ಹಸಿಯಾಗಿ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಹೀಗಾಗಿ ತವೆ ಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ತಿಂತೀನಿ, ಚೆನ್ನಾಗಿರುತ್ತೆ. ಇನ್ನು ಬಂದುಬಿಟ್ಟು ಅಗಸ್ತ್ಯನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು. ಹೀಗಾಗಿ ಕಿವಿ ಫ್ರೂಟ್ಸು, ಪೇರು, ಬಾಳೆಹಣ್ಣು ಮತ್ತು ಹಾಲು ಎಲ್ಲ ತಗೊಂಡು ಬಂದಾದಮೇಲೆ ನಾನು ಪಾದ ಪೂಜೆನ ಮಾಡ್ಕೊತಾ ಇದ್ದೀನಿ. ಆರ್ಯ ಅವ್ರದ್ದು ಏನಕ್ಕಂದರೆ ಬೆಳಗ್ಗೆ ಆದರೆ ತುಂಬ ಗಡಿಬಿಡಿ ಆಗ್ತಾಯಿತ್ತು. ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಸೊ ಪಾದ ಪೂಜೆ ಎಲ್ಲ ಆದಮೇಲೆ ಆರ್ಯ ಅವ್ರು ಆಫೀಸ್ಗೆ ಹೋದರು ಆ್ಯಂಡ್ ಬಂದುಬಿಟ್ಟು ಫೋನ್ನ ಮರ್ತೋಗಿದ್ರು. ಸೊ ಅರ್ಧ ದಾರಿಗೆ ನೆನ್ಪು ಮಾಡ್ಕೊಂಡು ಬಂದು ಮೊಬೈಲ್ನ ತಗೊಂಡೋದ್ರು. ಸೊ ಅವರು ಆಫೀಸ್ಗೆ ಹೋದ್ಮೇಲೆ ನಾನು ಈ ಸಿಂಪಲ್ ಆದಂಥ ಸ್ನ್ಯಾಕ್ಸ್ನ ತಿನ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.